ನಿಲ್ಲಿಸಿದನು ಕಳವಳವನೀಯದು ಬಲವ ತೆಗೆದನು ಮತ್ತೆ ಮೌನದ ಜಲಧಿಯಾಯ್ತಾ ಸ್ಥಾನದಿದಿರಲಿ ನಿಂದು ಸಹದೇವ. ಎಲೆ ಸುನೀತ ವೃಥಾ ವಿರೋಧ ಸ್ಖಲಿತನಾದೆ ಮುರಾರಿ ಮಾನ್ಯರ ತಿಲಕನೀತನ ಪೂಜೆಯಾಗಕ್ಕೆ ಕಳಸವಾಯ್ತೆಂದ. ಧರಣಿಪತಿಯೇ ಸಕಲ ಧರ್ಮದ ಪರಮಸೀಮೆ ಮುಕುಂದನೇ ಮಾನ್ಯರಿಗೆ ಗುರುವಂದ್ಯರಿಗೆ ವಂದ್ಯನು ದೈವ ಕಧಿದೈವ. ಸುರನದಿ ನಂದನನು ಸಾಕ್ಷಾತ್ ಪರಮಶಿವನೀ ಯಜ್ಞಲೋಕೋತ್ತರದ ಮಖವಿದು ನಿನ್ನ ಕುಮತಿಗೆ ಸಾಧ್ಯವಲ್ಲೆಂದ. ನಿನ್ನನೆನ್ನನು ಚೈದ್ಯ ಕೃಷ್ಣನ ಮನ್ನಣೆಗೆ ಸೆಣಸುವರಿಗಿದೆ ತೊಡರೆನ್ನ ಪಾದದಲೆನುತ ಧರಣಿಯ ನೊದೆದ ನಂಘ್ರಿಯಲಿ. ಇನ್ನು ನೀನು ಸುಲೋಚನಾಂಧಕ ನಿನ್ನೊಡನೆ ಫಲವೇನು ಕದನಕ್ಕೆ ಬನ್ನಿ ಮಿಡುಕೊಳ್ಳವರೆನುತ ಗಜರಿದನು ಸಹದೇವ. ನುಡಿಯದದು ಮೌನಗ್ರಹದ ಹೆಡಗುಡಿಯಲಿದ್ದುದು ರಾಯ ಕುಲವಗಡೆಯನೆದ್ದನು ಸಿಂಹಪೀಠದಿ ನೋಡಿ ಕೆಲಬಲನ. ಕಡೆಯ ಝಣ ಝಣರವ ಮಸಗಲಿವನೊಡನೆ ಹೊರ ಒಂಟುದು ನೃಪಾಲಕರೊಡ ಮುರುಚಿದರು ಹಿಡಿದ ಸಚಿವ ಪಸಾಯ್ತ ಮಂತ್ರಿಗಳ. ಶಿವ ಶಿವ ತಪ್ಪಾಯ್ತು ನಮ್ಮೋತ್ಸವಕ್ಕೆ ಬಂದವನವನಿಪನ ಗುಣದೋಷವನು ನಾವೀಕ್ಷಿಸುವುದು ಅನುಚಿತವೆಂದು ವಿನಯದಲ್ಲಿ. ಅವನಿಪತಿ ಬೆಂಬತ್ತಿ ಗಮನಕ್ಕೆ ತವಕಿಸುವ ಶಿಶುಪಾಲಕನ ಹಿಡಿದವು ಚಿದನು ಮಧುರೋಕ್ತಿಯಲ್ಲಿ ನುಡಿಸಿದನು ಬೋಳೈಸಿ. ಅರಿಯರೇ ಮುನಿ ಮುಖ್ಯರೀತನನುರುವ ದೈವವಿದೆಂದು ನೀ ಕಟ್ಟಿರತೆಗಾರನೆ ರಾಯರಿದೆಲ ಸಕಲ ಗುಣಯುತರೋ. ಕರುಬತನದಲ್ಲಿ ನೀನ ಕಟತೆರನರಿಯದೆಂಬರೆ ಬಾರೆನುತ ಮುಂಜೆರಗ ಹಿಡಿದೆಳೆದವನ ತಂದನು ಭೂಪಜನ ಸಹಿತ. ಆಸ್ಥಾನದ ವಾತಾವರಣ ಕದಡಿತು. ಋಷಿಗಳು ಹೋ ಎಂದು ಕೂಗಿದರು. ಯಾದವರ ಕಳವಳವನ್ನು ಭೀಷ್ಮನು ನಿಲ್ಲಿಸಿ ಅವರ ಸೈನ್ಯವನ್ನು ಹಿಂದಕ್ಕೆ ತೆಗೆಸಿದನು. ಆಸ್ಥಾನವು ಮೌನವ ಆವರಿಸಿತು. ಆಗ ಸಹದೇವನು ಎದ್ದು ನಿಂತು ಶಿಶುಪಾಲನಿಗೆ, ಎಲೋ ಸುನೀತ, ಕೃಷ್ಣನ ಮೇಲೆ ವ್ರಥಾ ವಿರೋಧದಿಂದ ನೀನೀಗ ಜಾರಿ ಬೀಳುತ್ತಿರುವೆ. ಶ್ರೀಕೃಷ್ಣನು ಮಾನ್ಯರಲ್ಲಿ ಅತಿಶ್ರೇಷ್ಠನಾದವನು, ತಿಲಕಪ್ರಾಯನಾದವನು. ಈತನ ಪೂಜೆಯು ಈ ಮಹಾಯಜ್ಞವೆಂಬ ಸೌಧಕ್ಕೆ ಕಲಶದಂತೆ ಶೋಭಾಯಮಾನವಾಯಿತು ಎಂದನು. ಯುಧಿಷ್ಠಿರ ರಾಜನು ಸಕಲ ಧರ್ಮದ ಎಲ್ಲೆಯನ್ನು ಬಲ್ಲವನು. ಶ್ರೀಕೃಷ್ಣನು ಮಾನ್ಯರಿಗೆ ಮಾನ್ಯ, ವಂದ್ಯರಿಗೆ ವಂದ್ಯ, ದೈವಕ್ಕೆ ಅಧಿದೈವ. ಭೀಷ್ಮನು ಸಾಕ್ಷಾತ್ ಪರಮಶಿವ. ಇಂತಹ ಯಜ್ಞ ಲೋಕದಲ್ಲಿ ಎಂದೂ ಆಗಿರಲಿಲ್ಲ. ನಿನ್ನಂತಹ ಕುಮತಿಗೆ ಇದನ್ನು ತಿಳಿಯುವುದಕ್ಕೂ ಸಾಧ್ಯವಿಲ್ಲ. ಎಲೋ ಶಿಶುಪಾಲ, ನಿನಗೆ ಹೇಳುತ್ತಿಲ್ಲ, ಕೃಷ್ಣನನ್ನು ನಾವು ಅಗ್ರಪೂಜೆಯಿಂದ ಮನ್ನಿಸಿದೆವು. ಅದನ್ನು ವಿರೋಧಿಸುವವರಿಗೆ ನನ್ನ ಪಾದವೇ ಉತ್ತರ ಕೊಡುತ್ತದೆ ಎಂದು ಭೂಮಿಯನ್ನು ಪಾದದಿಂದ ಹೊಡೆದನು. ಶಿಶುಪಾಲ, ನೀನು ಕಣ್ಣಿದ್ದೂ ಕುರುಡ, ನಿನ್ನ ಹತ್ತಿರ ಮಾತಾಡಿ ಫಲವೇನು? ಎಲೈರಾಜರೇ, ನಿಮ್ಮಲ್ಲಿ ಶಕ್ತಿ ಧೈರ್ಯ ಇದ್ದವರು ಯುದ್ಧಕ್ಕೆ ಬನ್ನಿ ಎಂದು ಘರ್ಜಿಸಿದನು. ರಾಜರಾರೂ ಮಾತನಾಡಲಿಲ್ಲ. ಮೌನದ ಭೂತ ಹಿಡಿದು ಮಾತು ಕತ್ತಿನ ಹಿಂಭಾಗದಲ್ಲಿ ನಿಂತಿತು. ಶಿಶುಪಾಲನು ಸಿಂಹಾಸನದಿಂದ ಮೇಲೆದ್ದು ಕಡಗ ಝಣಝಣರೆಂದು ಸದ್ದು ಮಾಡಲು ರಾಜರೊಡನೆ ಸಭಾಸ್ಥಾನವನ್ನು ಬಿಟ್ಟು ಹೊರಹೊರಟನು. ಅವನ ಜೊತೆಯ ರಾಜರು ತಮ್ಮನ್ನು ತಡೆಯುವ ಮಂತ್ರಿಗಳನ್ನು ಹಿಂದಕ್ಕೆ ದಬ್ಬಿದರು. ಆಗ ಧರ್ಮರಾಜನು, ಶಿವಶಿವ, ನಮ್ಮ ಯಾಗಕ್ಕೆ ಬಂದ ರಾಜನ ಗುಣದೋಷಗಳನ್ನು ಎತ್ತಿ ಆಡುವುದು ಅನುಚಿತ, ತಪ್ಪಾಯಿತು ಎಂದುಕೊಂಡು ಹೋಗಲು ತವಕಪಡುತ್ತಿದ್ದ ಶಿಶುಪಾಲನನ್ನು ತಡೆದು ಅಪ್ಪಿಕೊಂಡು ತಲೆಯನ್ನು ಸವರಿ ಮಧುರವಾದ ಮಾತುಗಳನ್ನು ಆಡಿದನು. ಶಿಶುಪಾಲ,
ಇಲ್ಲಿರುವ ಪ್ರಮುಖ ಋಷಿಗಳು ಶ್ರೀಕೃಷ್ಣನು ಹೆಚ್ಚಿನ ದೇವರೆಂದು ತಿಳಿದಿಲ್ಲವೇ? ನೀನು ಅಂತಹ ಮಹಾವೀರನೇ ಹೌದು. ಸಕಲ ಗುಣಗಳನ್ನೂ ಹೊಂದಿದ ರಾಜರು ಸುಮ್ಮನಿರಲಿಲ್ಲವೇ? ಹೊಟ್ಟೆಯ ಕಿಚ್ಚಿನಿಂದ ನೀನು ತಿಳಿಯದೇ ಮಾತನಾಡಬಹುದೇ ಎಂದಾಗ ಶಿಶುಪಾಲನು ಉತ್ತರೀಯವನ್ನು ಹಿಡಿದೆಳೆದು ಉಳಿದ ರಾಜರೊಡನೆ ಹಿಂದಕ್ಕೆ ಕರೆತಂದನು.